ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ 10-15 ಡೇಸ್ ಮುಂಚೆನೇ ಪ್ರಿಪ್ರೇಷನ್ ಶುರು ಆಗಿರುತ್ತೆ. ಸಂಕ್ರಾಂತಿ ಒನ್ ಆಫ್ ಮೈ ಫೇವ್ರೆಟ್ ಹಬ್ಬ ಕೂಡ. ಹೆಣ್ಮಕ್ಳು ಇರೋ ಮನೇಲಿ ಸಂಕ್ರಾಂತಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನಮ್ಮ ಮನೇಲಿ ಈ ಸಲ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ನನ್ನ ಮಗಳ ಕೈಲಿ ಎಲ್ಲಿ ಬೀಳ್ಸ್ಬೇಕಂತ ಪ್ಲಾನ್ ಮಾಡಿದೀನಿ. ದಿಸ್ ಈಸ್ ಮೈ ಡಾಟರ್ ಸೆಕೆಂಡ್ ಸಂಕ್ರಾಂತಿ. ಫಸ್ಟ್ ಸಂಕ್ರಾಂತಿಯಲ್ಲಿ ಅವಳು ತುಂಬಾ ಚಿಕ್ಕವಳಿದ್ಲು, 2 months ಓಲ್ಡ್ ಅನ್ಸುತ್ತೆ. ಸೊ ಅದಕ್ಕೆ ಈ ಸಲ ಅವಳ ಕೈಲಿ ಎಲ್ಲಿ ಬೀಳ್ಸ್ಬೇಕಂತ ಪ್ಲಾನ್ ಮಾಡಿದೀನಿ. ಸೊ ಅದಕ್ಕೆ ಎಲ್ಲ 10 ಡೇಸ್ ಮುಂಚೆನೆ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡ್ಕೊತಾ ಇದೀನಿ. ನೋಡಿ ನಮ್ಮ ಪುಟಾಣಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಕೊಬ್ಬರಿ ಕಟ್ ಮಾಡೋದಕ್ಕೆ. ನಾನು ನಮ್ಮನೇಲಿದ್ದಾಗ ನಾನೇ ಕೊಬ್ಬರಿ ಎಲ್ಲ ಕಟ್ ಮಾಡ್ತಾ ಇದ್ದು ಫಟಾಫಟ್ ಅಂತ ಕಟ್ ಮಾಡಕ್ ಬಿಡ್ತಾ ಇದೆ 2-3 ಡೇಸ್ ಅಲ್ಲಿ ಅಷ್ಟೊಂದು ಕೊಬ್ಬರಿ ಎಲ್ಲ. ಬೇರೆ ಕಂಟ್ರೀಸ್ ಅಥವಾ ನಮ್ಮ ತರ ಬೇರೆ ಸ್ಟೇಟ್ ಅಲ್ಲಿ ಇರೋರಿಗೆ ಹಬ್ಬ ಎಲ್ಲ ಫಾಲೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಾವು ಚಿಕ್ಕವರಿದ್ದಾಗ ಒಂದು ಹಬ್ಬ ಬಂತಂದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ, ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಅದೇ ಖುಷಿ ನಮ್ಮ ಮಕ್ಳಿಗೂ ಸಿಗ್ಬೇಕಲ್ವಾ. ಅದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಸೆಲೆಬ್ರೇಟ್ ಮಾಡ್ಬೇಕಂತ ನಾನು ಅನ್ಕೊಂಡಿದೀನಿ. ಮುಂಬೈಯಲ್ಲಿ ನಾವು ಎಳ್ಳು ಬೆಲ್ಲಕ್ಕೆ ಯೂಸ್ ಮಾಡೋ ಥರ ಅಚ್ಚು ಬೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಇಲ್ಲಿ ಆಲ್ಮೋಸ್ಟ್ ಉಂಡೆ ಬೆಲ್ಲನೇ ಇಟ್ಟಿರ್ತಾರೆ. ಅದಕ್ಕೆ ಸೊ ಫ್ಯೂ ಡೇಸ್ ಬ್ಯಾಕ್ ಊರಿಗೆ ಹೋದಾಗಲೇ ನಾನು ತಂದಿದ್ದೆ. ಪ್ರೀವಿಯಸ್ ಇಯರಲ್ಲಿ ಕೊರಿಯರ್ ಮಾಡಿಸ್ಕೊಂಡಿದ್ದೆ. ಎಳ್ಳು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡಿ ಹಿಂದಿನ ದಿನನೇ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಸೊ ಹಬ್ಬದ ದಿನ ಕಷ್ಟ ಆಗಬಾರ್ದು ಅಂತ ಹಸ್ಬೆಂಡ್ ಕೂಡ ಪೂಜೆ ಸ್ಟ್ಯಾಂಡ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು. ಒಬ್ಬರೇ ಎಲ್ಲ ಕೆಲಸ ಅಂತೂ ಮಾಡೋಕ್ಕಾಗಲ್ಲ ಅನ್ನೋಕ್ಕಿಂತ ಬೇಗ ಮುಗಿಯಲ್ಲ. ಅದೇ ಇಬ್ರು ಸೇರ್ ಮಾಡಿದ್ರೆ ಬೇಗ ಬೇಗ ಮುಗಿಸ್ಬೋದು ಅಂತ. ಹಬ್ಬ ಒಂದೇ ಆಗಿದ್ರು ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಂಕ್ರಾಂತಿ ಅಂತಾನೆ ಕರೀತಾರೆ. ಬಟ್ ನಮ್ಮ ಥರ ಕೊಬ್ಬರಿ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಮಾಡಲ್ಲ. ಈ ಥರ ಚಿಕ್ಕಿ ಟೈಪ್ ಎಳ್ಳು ಬೆಲ್ಲ ಮತ್ತು ಕಡಲೆ ಬೀಜ ಮಿಕ್ಸ್ ಮಾಡಿ ಈ ಥರ ಉಂಡೆಗಳು ಎಲ್ಲ ಡಿಫ್ರೆಂಟ್ ಶೇಪಲ್ಲಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಬ್ಬದ ದಿನ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ನಮ್ದೆಲ್ಲ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ರಂಗೋಲಿ ಬಿಡಿಸೋದಕ್ಕೆ ಸ್ಪೇಷಿಯಸ್ ಆಗಿ ಜಾಗ ಅಂತೂ ಇರಲ್ಲ. ಇರೋ ಪುಟ್ಟ ಜಾಗದಲ್ಲಿ ಪುಟ್ಟಾಗಿ ರಂಗೋಲಿ ಬಿಡಿಸ್ಬೇಕು. ನನಗೆ ನೆನಪಿರೋ ಪ್ರಕಾರ ರಂಗೋಲಿನ ನಾನು ಹೈಸ್ಕೂಲಿಂದನೇ ಪ್ರಾಕ್ಟೀಸ್ ಮಾಡಿದ್ದೀನಿ. ಅವಾಗೆಲ್ಲ ಡಿಸೈನ್ಸ್ ಬುಕ್ಕಲ್ಲಿ ಬರೆದಿಟ್ಕೊಂಡಿರೋದು ಉಂಟು. ಇವಾಗ ಬರೆದಿಟ್ಕೊಂಡಿರೋದು ಇಲ್ಲಿ ನೆನಪು ಕೂಡ ಇರಲ್ಲ. ಅವಾಗ ಮೊಬೈಲ್ ನೋಡೋದು, ಬೇಕಾಗಿರೋ ಡಿಸೈನ್ ಬಿಡಿಸೋದು. ಯಾಕೆ ಪಾಪುನು ಬೇಗ ಇದ್ಲು. ಸೊ ಅದಕ್ಕೆ ಅವಳಿಗೂ ಸ್ನಾನ ಮಾಡಿಸಿ ಆಮೇಲೆ ಪೂಜೆ ಮಾಡೋಣ, ಫಸ್ಟ್ ತಿಂಡಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿಗೆ ಸ್ಪೆಷಲ್ ಚಿಲ್ಕ ಅವರೆಕಾಳು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಅವರೆಕಾಳು ಇಲ್ಲದೆ ನಡೆಯುತ್ತಾ. ಸೊ ಇನ್ನೂ ಸ್ಪೆಷಲಾಗಿ ಮಾಡೋಣ ಅಂತ ಈ ಥರ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಏನೂ ಕಷ್ಟ ಇಲ್ಲ. ನಾನು ಏನೇನು ಐಟಮ್ಸ್ ಹಾಕಿದ್ದೀನಿ ಈ ಐಟಮ್ಸ್ನ ಹಾಕಿ ಫ್ರೈ ಮಾಡಿ ಮಸಾಲ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು ಅಷ್ಟೇ. ದೆನ್ ನಾರ್ಮಲ್ ಪಲಾವ್ ಟೊಮೊಟೊ ಬಾತ್ ಪ್ರೊಸೀಜರೇನೆ. ನಾನಿಲ್ಲಿ ಚಕ್ಕೆ ಲವಂಗ ಜೀರಿಗೆ ಪಲಾವ್ ಎಲೆ ಎಲ್ಲ ಒಗ್ಗರಣೆಗೆ ಮಾತ್ರ ಹಾಕೊತಾ ಇದ್ದೀನಿ. ಮೈಲ್ಡ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 3 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ಮಾಡಿದ್ದೆ. ಧನ್ಯ ಸ್ವಲ್ಪನೇ ಹಾಕೊಂಡಿದ್ದೆ, 1 ಸ್ಪೂನ್ ಅಷ್ಟು. ಯಾಕಂದ್ರೆ ಧನ್ಯ ಜಾಸ್ತಿ ಹಾಕೊಂಡ್ರೆ ಅದು ಸ್ಮೆಲ್ಲೇ ಡಾಮಿನೆಂಟ್ ಆಗಿರುತ್ತೆ. ಒಂದು 15 ಬ್ಯಾಡ್ಗೆ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕೊಂಡಿದ್ದೆ ಅಷ್ಟೇ. ನಮಗೆ ಜಾಸ್ತಿ ಹುಳಿ ಫ್ಲೇವರ್ ಇಷ್ಟ ಆಗಲ್ಲ. ಸೊ ನಿಮಗೆ ಹುಳಿ ಇಷ್ಟ ಆಗುತ್ತೆ ಅನ್ನೋದಾದರೆ ಇನ್ನೂ ಸ್ವಲ್ಪ ಟೊಮೊಟೊ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 2 ಬಿಗ್ ಸೈಜ್ ಟೊಮೊಟೊ ಹಾಕೊಂಡಿದ್ದೆ ಮಸಾಲಾಗೆ. ನೀವು ಬೇಕಾದರೆ ಇನ್ನೂ 2 ಟೊಮೊಟೊ ಕಟ್ ಮಾಡಿ ಒಗ್ಗರಣೆಯಲ್ಲಿ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೇಮ್ ಮದುವೆಯಲ್ಲಿ ಹೋಟೆಲಲ್ಲಿ ಮಾಡೋ ಟೊಮೊಟೊ ಬಾತ್ ಥರನೇ ಇರುತ್ತೆ. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಈ ಮೆಥಡಲ್ಲಿ. ಆಯ್ತು ಸ್ನಾನ ಚಿನ್ನಮ್ಮ ಆಗಿದೆ. ನನ್ನ ಸ್ನಾನ ಆಗಿರೋ ನನ್ನ ಬೆಳಗ್ಗೆ ಮಾಡಿಬಿಟ್ಟಿದ್ದಾರೆ. ಹುಷಾರು. ಅಮ್ಮ ಕೈ ಮುಗಿರಮ್ಮ, ಜಿಜಿ ಮಾಮಿಗೆ ಕೈ ಮುಗಿ ನೋಡಿ ಹೆಂಗೆ ಕೈ ಮುಗಿತಾರ ಅವ್ರು. ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ನೋಡಿ, ದಿನ ಹೇಳ್ಕೊಟ್ಟೆ. ನಮಸ್ಕಾರ ಮಾಡಿ. ಓ ಗುಡ್ ಗರ್ಲ್. ಕೈ 2 ಕೈಯಲ್ಲಿ ನಮಸ್ಕಾರ ಮಾಡಿ. 2 ಕೈಯಲ್ಲಿ ನಮಸ್ಕಾರ ಮಾಡಿ. ಪುಟಾಣಿಗೆ ಒಂಚೂರು ಹೊತ್ಕೊಡಿ ಬೆಲ್ಲ ಕೊಡಿ.
ಮಧ್ಯಾಹ್ನ ಹಬ್ಬದ ಅಡುಗೆ ಮಾಡಿ ಪಾಪುನ್ ರೆಡಿ ಮಾಡಿ ಎಲ್ರೂ ಮನೆಗೆ ಕರ್ಕೊಂಡೋಗಿ ಬೀರಿಸ್ಬೇಕಂತ ಇದ್ದಿದ್ದು ಪ್ಲಾನು. ಬಟ್ ಪಾಟ್ಲಕ್ ಪ್ಲಾನ್ ಆಯಿತು. ಫ್ರೆಂಡ್ಸ್ ಎಲ್ಲ ಒಂದು ಗೆಟ್ ಟುಗೆದರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಬ್ಬದ ಊಟನೂ ಅಲ್ಲೇ ಆಗುತ್ತಲ್ಲ, ಸೊ ಇನ್ನೂ ಕೆಲಸ ತಪ್ಪಿತು ಅಂತಲೇ ಅಂದ್ಕೊಂಡೆ. ಗ್ರೂಪಲ್ಲಿ ಮೆನ್ಯೂ ಮೆಸೇಜ್ ಡ್ರಾಪ್ ಮಾಡಿದ ತಕ್ಷಣ ನಾನು ಮೆಸೇಜ್ ನೋಡಿದ್ರಿಂದ ನಾನು ಈಸಿ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ತು. ಸೊ ರೈಸ್ ಮತ್ತು ರಸಮ್ ಇದ್ದಿದ್ದು ನನ್ನ ಐಟಮ್. ಸೊ ರಸಮ್ ಪೌಡರ್ ಫ್ರೆಶ್ ಆಗಿ ನೆನ್ನೆ ನೈಟೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ರಸಮ್ ಪೌಡರ್ ಪ್ರಿಪ್ರೇಷನ್ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಆ್ಯಡ್ ಬಿಕಾಸ್ ಬೋರ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆದೆ. ಈ ಸ್ಯಾರಿ ಸೀಮಂತಕ್ಕೆ ಸಮನ್ ಗಿಫ್ಟೆಡ್. ಪಾಪು ಡ್ರೆಸ್ಸಿಗೆ ಕಾಂಬಿನೇಷನ್ ಆಗುತ್ತೆ, ಟ್ವಿನ್ನಿಂಗ್ ಮಾಡ್ಬೋದು ಅಂತ ಹಾಕ್ಕೊಂಡೆ. ಪಾಪುಗೂ ಡ್ರೆಸ್ ಮಾಡಿ ಫೋಟೋ ತಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಪಾಪು ಮಲ್ಕೊಂಬಿಟ್ಲು. ಸೊ ಅದಕ್ಕೆ ಆ ಗ್ಯಾಪಲ್ಲಿ ಎಳ್ಳು ಬೆಲ್ಲ ಕೊಡೋದಕ್ಕೆ ಪ್ಲೇಟ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪ್ಲೇಟ್ಸ್ ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ಈ ಮೆಟಲ್ ಪ್ಲೇಟ್ಸ್ ಮೇಲೆ ಐಟಮ್ಸ್ ಇಟ್ಟರೆ ಸ್ಲೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ ಪ್ಲೇಟ್ಸ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂಕಲ್ ಮನೆಗೆ ಹೋಗೋಣ, ಆಂಟಿ ಮನೆಗೆ ಹೋಗೋಣ. ಎದಳಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಅಮ್ಮ ಏಮದ್ದು ಎದಳ ಮಲ್ಕೊಳ್ಳಲ್ಲ. ಇವಾಗ ಎದ್ದು ಅಂದ್ರೆ ಎದ್ದೊಳ್ತಿರ್ಕೊಳೋದು. ಎದಳ ಪಾಪ ಅರ್ಧ ಗಂಟೆನೂ ಆಗಿಲ್ಲ ಮಲ್ಕೊಂಡಲ್ವ ಆಗಿರ್ಬೇಕು. ಇದಮ್ಮ ಪಾಪುನೇ ಎದಳೋ ತನಕ ನಾನು ಯಾವತ್ತೂ ಈ ಥರ ಎದಳಿಸಿಲ್ಲ. ಇದೇ ಫಸ್ಟ್ ಅನ್ಸುತ್ತೆ ಅವಳು ಮಲಗಿದ್ದಾಗ ಎದಳಿಸ್ತಾ ಇರೋದು. ಮಧ್ಯಾಹ್ನ ಪಾಡ್ಲಾಕ್ ಇದ್ದಿದ್ರಿಂದ 1:30ಗೆ. ಸೊ ಪಾಪುನ ಬೇಗ ಎದಳಿಸಿ ರೆಡಿ ಮಾಡಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಂಡು ಕರ್ಕೊಂಡು ಹೋದೆ. ಈ ಡ್ರೆಸ್ ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದೆ. ಯಾವ ಡ್ರೆಸ್ ಆರ್ಡರ್ ಮಾಡೋದು ಅಂತೆಲ್ಲ ಕನ್ಫ್ಯೂಷನಲ್ಲಿ ಸರ್ಚ್ ಮಾಡಿ ಇನ್ಸ್ಟಾ ಪೇಜ್ ಎಲ್ಲ. ಸೊ ಫೈನಲಿ ಈ ಡ್ರೆಸ್ ಆರ್ಡರ್ ಮಾಡಿದೆ. ಪಾಪು ಡೈಪರ್ ಬ್ಯಾಗ್, ಎಳ್ಳು ಬೆಲ್ಲ ಆ್ಯಂಡ್ ಫುಡ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಬೇಗನೆ. ಅಕೇಶನಲ್ಲಿ ಆದ್ರೂ ಯಾವಾಗ್ಲಾದ್ರು ಈ ಥರ ಫ್ರೆಂಡ್ಸ್ ಎಲ್ಲ ಮೀಟಪ್ ಮಾಡೋದು, ಪಾಟ್ಲಕ್ ಮಾಡೋದು, ಇಲ್ಲ ಡಿನ್ನರ್ ಲಂಚ್ಗೆ ಸೇರೋದು ಎಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇನ್ನು ಊಟಕ್ಕೆ ಇದ್ರ ಜೊತೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಪುಳಿಯೋಗರೆ, ಅನ್ನ ಸಾಂಬಾರ್, ರಸಮ್, ವಡೆ, ಪಾಯಸ ಎಲ್ಲ ಇತ್ತು. ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಫನ್ ಗೇಮ್ಸ್ ಎಲ್ಲ ಆಡಿದ್ವಿ. ಪಾಪು ಕೂಡ ಸಖತ್ ಎಂಜಾಯ್ ಮಾಡಿದ್ಲು. ಅಲ್ಲೆಲ್ಲ ಮಕ್ಕಳಿದ್ರಲ್ಲ. ಸೊ ಪಾಪು ಇಲ್ಲಿ ಬನ್ನಿ, ಇಲ್ಲಿ ಪುಸ್ತಕ, ಬರವಣಿಗೆ, ಕವಿತೆ. ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ. ಸಂಜೆ ಒಂದು ರೌಂಡ್ ಪಾಯಸ ತಿನ್ಕೊಂಡು ಹೊರಟ್ವಿ ಮನೆ ಕಡೆ. ಪಾಪುದು ಲಾಂಡ್ರಿ ಕೊಟ್ಟಿದ್ವಿ ಡ್ರೈ ವಾಶ್ಗೆ, ನಾಮಕರಣದ ಔಟ್ಫಿಟ್ಟು. ಸೊ ಆನ್ ದ ವೇ ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ವಿ. ಹೇಗಿದ್ದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ವ್ಯೂಸ್ ಎಷ್ಟೇ ಬರಲಿ, 500 ಬರಲಿ, 1000 ಬರಲಿ, ನಾನು ವಿಡಿಯೋ ಮಾಡೋದು ಮಾಡ್ತಾ ಇರ್ತೀನಿ. ಯಾಕಂದರೆ ನನಗೆ ಗೊತ್ತು ನೀವು ನೋಡ್ತಿರೋದ್ರಲ್ಲಿ ಒಂದು 10 ಜನ ಆದರೂ ನನ್ನ ವಿಡಿಯೋ ಕಾಯ್ತಾ ಇರ್ತೀರಾ ಅಂತ. ಅದಕ್ಕೋಸ್ಕರ ಆದರೂ ನಾನು ವಿಡಿಯೋ ಮಾಡಲೇಬೇಕಲ್ವಾ. ಇಟ್ಸ್ ನಾಟ್ ಅ ಈಸಿ ಯೂಟ್ಯೂಬ್ ಚಾನಲ್ ಮೈಂಟೈನ್ ಮಾಡೋದು, ವಿಡಿಯೋಸ್ ಮಾಡೋದೆಲ್ಲ. ಈ ವಿಡಿಯೋಗೆ ರಾತ್ರಿ ಕುತ್ಕೊಂಡು 2-3 ಅವರ್ಸ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಈ ವಿಡಿಯೋನ ಯಾರು ಕೊನೆ ತನಕ ನೋಡಿದ್ರಿ ಆ್ಯಂಡ್ ಕೊನೆ ತನಕ ಉಳ್ಕೊಂಡಿದ್ದೀರಾ, ಒಂದು ಆರ್ಟ್ ಎಮೋಜಿ ಹಾಕಿ ಕಮೆಂಟಲ್ಲಿ, ಆರ್ ಸ್ಮೈಲ್ ಎಮೋಜಿ. ನನಗೆ ಗೊತ್ತಾಗುತ್ತೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ದೀರಾ ಅಂತ. ಆ್ಯಂಡ್ ನನಗೂ ಖುಷಿ ಆಗುತ್ತೆ.